ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಶೇಷವಾದಂಥ ದೀಪಾರಾಧನೆ, ದೀಪಕ್ಕೆ ಇದನ್ನು ಹಾಕಿ ನಾವು ದೀಪ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಬರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವಂಥ ಒಂದು ದಾರಿ ಅಂತಲೇ ಹೇಳ್ಬಹುದು, ಒಂದು ವಿಧಾನ ಅಂತ ಹೇಳಬಹುದು. ಏಕೆಂದರೆ ಭಕ್ತಿಯಿಂದ ನಾವು ಭಗವಂತನನ್ನು ಕೇಳಿಕೊಂಡಾಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರಬಹುದು, ಅದು ಸ್ವಲ್ಪ ಅಡೆತಡೆ ಆಗಬಹುದು, ಆದರೆ ತಪ್ಪದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಾಗುತ್ತೆ. ಸೋಮವಾರ ಅಂದರೆ ನಮಗೆ ವಾರದಲ್ಲಿ ಮೊದಲನೆಯ ದಿನ. ತುಂಬ ಜನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮನೆಯಲ್ಲಿ ಎರಡು ಕಡೆ ನಮಗೆ ಸಂಭಾಳಿಸೋದಕ್ಕಾಗೋದಿಲ್ಲ, ಕಷ್ಟ ಜಾಸ್ತಿ. ಒಂದು ರೀತಿಯಲ್ಲಿ ತುಂಬಾ ಒಂದು ಗಡಿಬಿಡಿಯಲ್ಲಿ ಆ ದಿನವನ್ನು ನಾವು ಕಳೆಯುವಂಥದ್ದಾಗುತ್ತೆ. ತುಂಬ ಫ್ರಸ್ಟ್ರೇಷನ್ನು, ತಲೆನೋವು, ಈ ರೀತಿ ತುಂಬ ಸುಸ್ತಾಗುತ್ತೆ. ಯಾವ ರೀತಿಯಪ್ಪ ನಮ್ಗೆ ಆಗೋದಿಲ್ಲ, ಇದನ್ನೆಲ್ಲವೂ ಕೂಡ ನಾವು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಕೆಲಸ ಮಾಡೋದಕ್ಕೆ ಸುಸ್ತಾಗುತ್ತೆ. ಯಾಕೋ ನಮಗೆ ಅದರ ಬಗ್ಗೆ ಸ್ವಲ್ಪನೂ ಕೂಡ ಇಂಟ್ರೆಸ್ಟೇ ಇಲ್ಲ ಅಂತ ನಾವು ಕೆಲವೊಂದು ಬಾರಿ ಯಾವ ಕೆಲಸನೂ ಬೇಡ, ಏನೂ ಬೇಡಪ್ಪ, ಹೀಗೆ ಇದ್ಬಿಡೋಣ ಅನ್ನೋ ಥರ ಒಂದು ಸ್ವಲ್ಪ ನಮಗೆ ಆ ಲೇಝಿ ಅನ್ನೋದು ಬಂದುಬಿಡುತ್ತೆ. ಅಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಏಕೆಂದರೆ ತುಂಬ ಸರಿ ನಾವು ಭಗವಂತನನ್ನು ಕೇಳ್ಕೊಂಡಿರ್ತೀವಿ, ನಾವು ನಂಬಿದಂಥ ಮನೆ ದೇವರು, ಕುಲ ದೇವರು, ಈ ರೀತಿ ಪ್ರತಿನಿತ್ಯ ನಾವು ಪೂಜೆ ಮಾಡ್ತೀವಿ. ಆದರೂ ನಮಗೆ ಯಾಕೋ ಗೊತ್ತಿಲ್ಲ, ಈ ಥರ ಕಷ್ಟಗಳನ್ನೆಲ್ಲ ಎದುರಿಸ್ತಾ ಇದ್ದೀವಿ ಅನ್ನುವಂಥವರು ತಪ್ಪದೇ ಸ್ನೇಹಿತರೆ ಸೋಮವಾರ ಈ ದೀಪಾರಾಧನೆ ಮಾಡ್ಕೊಳ್ಳಿ. ಏಕೆಂದರೆ ಶಿವಸ್ವಾಮಿ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಶಿವಸ್ವಾಮಿಯನ್ನು ನಾವು ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ. ಏಕೆಂದರೆ ಯಾವುದೇ ರೀತಿಯಲ್ಲಿ ಯಾರು ಬೇಕಾದರೂ ಕೂಡ ಶಿವಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಭಗವಂತನು ಆಶೀರ್ವಾದ ಕೊಟ್ಟೇ ಕೊಡ್ತಾನೆ. ಅದು ಸೋಮವಾರ ತುಂಬ ಚೆನ್ನಾಗಿರುತ್ತೆ. ಈ ದಿನ ನಾವು ಮಾಡುವಂಥ ದೀಪಾರಾಧನೆ ಅಂಧಕಾರವನ್ನು ಓಡಿಸುತ್ತೆ. ನಮ್ಮ ಜೀವನದಲ್ಲಿರುವಂಥ ಸಾಕಷ್ಟು ಸಮಸ್ಯೆಗಳನ್ನು, ಕತ್ತಲನ್ನು ಓಡಿಸುತ್ತೆ ಅಂತ ಹೇಳಬಹುದು. ಈ ದೀಪಾರಾಧನೆಗೆ ಏನು ಬೇಕು? ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ನಿಮಗೆ ನಿಮ್ಮ ಸುತ್ತಮುತ್ತ ಹತ್ತಿರದಲ್ಲೇ ಅಥವಾ ನಿಮ್ಮ ಮನೆಯಲ್ಲೇ ನೀವು ಅಭಿಷೇಕವನ್ನು ಮಾಡ್ಕೊಳ್ಬಹುದು. ಮುಖ್ಯವಾಗಿ ಸಾಕಷ್ಟು ಜನ ಜಲಾಭಿಷೇಕ ಮಾಡ್ಕೊಳ್ತಾರೆ, ಪಂಚಾಮೃತ ಅಭಿಷೇಕ ಮಾಡ್ಕೊಳ್ತಾರೆ, ರುದ್ರಾಭಿಷೇಕ ಮಾಡ್ತಾರೆ, ಗಂಧಾಭಿಷೇಕ ಮಾಡ್ತಾರೆ. ಆದರೆ ಮುಖ್ಯವಾಗಿ ಶಿವಸ್ವಾಮಿಗೆ ಅದು ಅವರವರ ಶಕ್ತಿಯ ಅನುಸಾರ ಸ್ನೇಹಿತರೆ ಜಲಾಭಿಷೇಕ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಏಕೆಂದರೆ ಭಗವಂತನು ನಾವು ಯಾವುದೇ ರೀತಿಯಾದಂಥ ಕಷ್ಟಗಳನ್ನು ಹೇಳಿಕೊಂಡಾಗ ಅದು ಮುಖ್ಯವಾಗಿ ಈ ಕಾಯಿಯಿಂದ ದೀಪಾರಾಧನೆ ಯಾರು ಮಾಡ್ತಾರೆ ಅವ್ರಿಗೆ ಅವರ ಜೀವನದಲ್ಲಿರುವಂಥ ಎಲ್ಲ ರೀತಿಯ ಆ ಕಹಿ ಘಟನೆಗಳು, ಅದರಿಂದ ನಾವು ತುಂಬ ನೋವು ಪಡ್ತಾ ಇದ್ದೀವಿ ಅನ್ನುವಂಥವರು, ಇದು ಪ್ರತಿ ಊರಲ್ಲೂ ಸಿಗುತ್ತೆ ಈ ಕಾಯಿ. ಇದನ್ನು ನೀವು ತಗೊಂಡು ಬಂದು, ಮುಳ್ಳಿರುತ್ತೆ, ಇದು ಶಿವಸ್ವಾಮಿಗೇ ನಾವು ಹಚ್ಚುವಂಥದ್ದು. ಇದನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಕರೀತಾರೆ. ಉಮ್ಮತ್ತಿಕಾಯಿ ಅಂತ ಕೂಡ ನಾವು ಇದನ್ನು ಕರೆಯೋದ್ರಿಂದ ಇದನ್ನು ತಗೊಂಡು ಬಂದು ಕ್ಲೀನಾಗಿ ನೋಡಿ, ಈ ಥರ ಮೇಲೆ ಇರುವಂಥದ್ದನ್ನೆಲ್ಲ ತೆಗೆದು ಆ ಸೀಡ್ಸ್ ಎಲ್ಲ ನಾವು ಹೊರಗಡೆ ಬಿಸಾಕಿಬಿಡಬೇಕು. ಕ್ಲೀನಾಗಿ ನೀವು 2 ದೀಪಗಳನ್ನು ಹಚ್ತೀರಾ ಅನ್ನೋದಾದರೆ ಪುಟ್ಟದಾಗಿ ಮಣ್ಣಿನ ದೀಪಗಳನ್ನು 2 ರೆಡಿ ಮಾಡ್ಕೊಳ್ಳಿ. ಇಲ್ಲ ನಾವು 1 ಹಚ್ತೀವಿ ಅನ್ನುವಂಥವರು ತೊಂದರೆನೇ ಇಲ್ಲ, 1 ಬೇಕಾದರೂ ಕೂಡ ಹಚ್ಚಬಹುದು. ಇದನ್ನು ತಗೊಂಡು ಬಂದು ಆ ಸೀಡ್ಸನ್ನು ನಾವು ತೆಗೆದುಬಿಟ್ಟು, ಅದರಲ್ಲಿ ಮುಖ್ಯವಾಗಿ ಈ ತಪ್ಪನ್ನು ಮಾಡ್ತಾರೆ, ಒಂದೇ ಒಂದು ಬತ್ತಿಯನ್ನು ಹಾಕಿಬಿಡ್ತಾರೆ. ಆ ಥರ ಹಾಕೋದಕ್ಕೆ ಹೋಗ್ಬೇಡಿ. 2 ಬತ್ತಿಯನ್ನು ಸೇರಿಸಿದ್ರೆ 1 ಬತ್ತಿ ಆಗುತ್ತೆ. ಈ ಥರ 4 ಬತ್ತಿಗಳನ್ನು ತಗೊಂಡಿದ್ದೆ, ಅದನ್ನು 2 ಬತ್ತಿಗಳಾಗಿ ಮಾಡಿ. ಶಿವಸ್ವಾಮಿ, ಪಾರ್ವತಿ ದೇವಿ ಇವರಿಬ್ಬರ ಅನುಗ್ರಹ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಯಾರ ಮನೆಯಲ್ಲಿ ಚೆನ್ನಾಗಿ ನಾವು ಗಂಡ ಹೆಂಡ್ತಿ ಮಕ್ಕಳು ಸಂಸಾರ ಎಲ್ಲವೂ ಚೆನ್ನಾಗಿರಬೇಕು ನಮಗೆ ಅಂತ ಬಯಸ್ತೀವಿ ನೋಡಿ, ಅಂಥವ್ರ ಮನೆಯಲ್ಲಿ ತಪ್ಪದೆ ಶಿವಸ್ವಾಮಿಯ ಪೂರ್ತಿ
ಕುಟುಂಬದ ಫೋಟೋವನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ನೆಮ್ಮದಿ, ಹೊಂದಾಣಿಕೆ, ಪ್ರೀತಿ, ನಂಬಿಕೆ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ನಂದಿ ಸಮೇತ ಇರುವಂಥ ಫೋಟೋವನ್ನು ತಗೊಂಡು ಬರಬೇಕು. ಈ ಥರ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ದೀಪಕ್ಕೆ ಈ ಥರ ಮಣ್ಣಿನ ದೀಪದಲ್ಲಿ 2 ಈ ಥರ ಕಾಯಿಯನ್ನು, ಉಮ್ಮತ್ತಿ ಕಾಯಿಯನ್ನು ಕಟ್ ಮಾಡಿ ಇಟ್ಟು ಅರಿಶಿಣ ಕುಂಕುಮ ಇಲ್ಲಾಂದರೆ ಗಂಧ ಕುಂಕುಮವನ್ನು ಇಟ್ಟು 2 ಬತ್ತಿಗಳನ್ನು ಸೇರಿಸಿ ನೀವು ಯಥಾವತ್ತಾಗಿ ದೀಪಕ್ಕೆ ಯಾವುದು ಎಣ್ಣೆಯನ್ನು ಬಳಸ್ತೀರೋ ಅದನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಈ ಥರ ಹಾಕ್ಬಿಟ್ಟು ಇದನ್ನು ಮುಖ್ಯವಾಗಿ ಸ್ನೇಹಿತರೆ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ನೀವು 10 ಗಂಟೆಯ ಒಳಗಡೆ ಏನಾದರೂ ದೀಪಾರಾಧನೆ ಪೂಜೆ ಮಾಡ್ಕೊಳ್ತೀವಿ, ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥವರು ತಪ್ಪದೇ ಮಾಡ್ಕೊಳ್ಬಹುದು. ಸಾಕಷ್ಟು ಜನಕ್ಕೆ ಆಫೀಸ್ಗೆ ಹೋಗುವಂಥವರು, ಮಕ್ಕಳು, ದೊಡ್ಡವರು, ಇವರಿಗೆಲ್ರಿಗೂ ಕೂಡ ಅವ್ರದ್ದೇ ಆದಂಥ ಕೆಲಸಗಳನ್ನು ಮಾಡಿಕೊಡ್ಬೇಕು. ಆ ಒತ್ತಡದಲ್ಲಿ ಹೆಣ್ಮಕ್ಳು ಇರ್ತಾರೆ, ಆಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಒಂದು ಬೇಜಾರನ್ನು ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರದೋಷದ ಸಮಯ ಅನ್ನೋದೇ ಇರುತ್ತೆ ನಮಗೆ. ಸಂಧ್ಯಾ ಸಮಯದಲ್ಲಿ ಪ್ರದೋಷದ ಕಾಲ ಅನ್ನುವಂಥದ್ದು ಶಿವಸ್ವಾಮಿಗೆ ತುಂಬ ಪೂರ್ತಿಯಾಗಿ ನಾವು ಆ ಸಮಯವನ್ನು ಬಳಸ್ಕೊಳ್ಬಹುದು. ಅದನ್ನು ಸಂಧ್ಯಾ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಬಹುದು. ನಾವು ಬೆಳಗ್ಗೆನೇ ಕೈ ಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ಎಲ್ಲ ಆಗಿರುತ್ತೆ ಅಕ್ಕ, ಸಂಜೆ ಕೂಡ ಸ್ನಾನ ಮಾಡ್ಕೊಳ್ಬೇಕಾ ಅನ್ನುವಂಥದ್ದು ಡೌಟ್ ಇರುತ್ತೆ ತುಂಬ ಜನಕ್ಕೆ. ಇಲ್ಲ, ಬೆಳಗ್ಗೆ ನೀವು ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ. ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ದೀಪಾರಾಧನೆ ಇದನ್ನು ಪ್ರದೋಷದ ಸಮಯದಲ್ಲಿ ಮಾಡಿ. ಈ ಥರ ಮಾಡಿ ಶಿವಸ್ವಾಮಿಯನ್ನು ಕೇಳ್ಕೊಳ್ಳಿ, ನಮ್ಮ ಮನೆಯಲ್ಲಿ ಈ ಥರ ತೊಂದರೆಗಳಿದೆ ಅಂತಂದ್ಬಿಟ್ಟು. ಯಾಕಂದರೆ ಈ ದೀಪಾರಾಧನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಎಲ್ಲ ಧರ್ಮಗಳಲ್ಲೂ ಕೂಡ ಬೆಳಕು ಅನ್ನುವಂಥದ್ದು ಕತ್ತಲನ್ನು ಓಡಿಸುತ್ತೆ. ಎಲ್ಲರೂ ಕೂಡ ಅವರವರ ವಿಧಾನದಲ್ಲಿ ಇಟ್ಕೊಳ್ತಾರೆ ಸ್ನೇಹಿತರೆ. ನಾವುಗಳು ದೀಪಾರಾಧನೆ ಅನ್ನುವಂಥದ್ದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ. ನಾವು ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀವಿ. ಆದ ಕಾರಣ ಮುಖ್ಯವಾಗಿ ದೀಪಾರಾಧನೆ ಅನ್ನುವಂಥದ್ದು ಪ್ರತಿ ಮನೆಯಲ್ಲೂ ಕೂಡ ನಾವು ಬೆಳಗಿಸೋದ್ರಿಂದ ನೀವು ಇದನ್ನು ಶಿವಸ್ವಾಮಿಗೋಸ್ಕರ ಹಚ್ಚಿ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ, ಆ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಈ ಥರ ದೀಪ ಹಚ್ಚಿ ಕೇಳಿಕೊಂಡು ತದನಂತರ ನಿಮ್ಮ ಪೂಜೆ ಯಾವ ಒಂದು ವಿಧಾನದಲ್ಲಿ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮಾರನೆಯ ದಿನ ಇದರಲ್ಲಿ ಮಿಕ್ಕಿರುವಂಥ ಕಾಯಿ ಬತ್ತಿಗಳನ್ನು ತಗೊಂಡೋಗಿದ್ದೆ ಹಸಿರು ಗಿಡಗಳ ಹತ್ರ ಆ ಹೂವು ಅದನ್ನೆಲ್ಲ ಇಟ್ಟಿರ್ತೀವಿ ನೋಡಿ, ತಗೊಂಡೋಗಿ ಹಾಕ್ಬಿಟ್ಟು ಬನ್ನಿ. ಇಷ್ಟೇ. ಇನ್ನು ಆ ದೀಪಗಳನ್ನು ನೀವು ಮನೆಯಲ್ಲಿ ಇಟ್ಕೊಳ್ಬಹುದು. ಇಷ್ಟೇ ಸುಲಭವಾಗಿ.